ವಿಪಕ್ಷಗಳ ವೈಟ್ನರ್ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ. ವೈಟ್ನರ್ ಅನ್ನ ಹಾಕಿ ಸಿದ್ದರಾಮಯ್ಯನವರು ಸತ್ಯವನ್ನ ಮುಚ್ಚುತ್ತಾ ಇದ್ದಾರೆ. ಅತಿ ಮಹತ್ವದ ದಾಖಲೆಯನ್ನ ತಿರುಚುವಂತಹ ಕೆಲಸ ಆಗ್ತಿದೆ ಅಂತ ಹೇಳಿ ವಿಪಕ್ಷಗಳು ಆರೋಪಿಸಿದ್ವು. ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ. ವೈಟ್ನರ್ ಹಿಂದಿನ ಪದಗಳನ್ನ ನೋಡಿ ಅಂತ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಲೈಟ್ ಮೂಲಕ ವೈಟ್ನರ್ ಹಿಂದಿನ ಪದಗಳನ್ನ ತೋರಿಸಿ ಅಕ್ಷರಗಳೇನು ಅನ್ನೋದನ್ನ ನೋಡ್ಕೊಳ್ಳಿ ಅಂತ ದಾಖಲೆಯನ್ನ ಹಾಕಿದ್ದಾರೆ ಸಿಎಂ. ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ ಅಂತ ಟ್ವೀಟ್ ಮಾಡಿದ್ದಾರೆ. ನನ್ನ ಪತ್ನಿ ಕೇಳಿದ್ದು ಮುಡಾ ವಶಕ್ಕೆ ಪಡೆದಿದ್ದ ಸಮಾನಾಂತರ ಜಮೀನಿನಲ್ಲಿ ಸೈಟ್ ಕೊಡಿ ಅಂತ ಅಷ್ಟೇ. ತಮಗೆ ಸೇರಿದ ಭೂಮಿಯಲ್ಲೇ ನಿವೇಶನ ಕೊಡಿ ಎಂದಷ್ಟೇ ಕೇಳಿದ್ರು. ವೈಟ್ನರ್ ಹಚ್ಚಿ ಕಪ್ಪು ಚುಕ್ಕೆ ಅಳಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಯಂ ಘೋಷಿತ ಕಾನೂನು ಪಂಡಿತರು ದಾಖಲೆಯನ್ನ ನೋಡಿ ಏನಂತೀರಾ ಅಂತ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ವೈಟ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದಾಖಲೆಯನ್ನ ತಿರುಚುವಂತಹ ಪ್ರಯತ್ನ ಆಗಿದೆ ಅಂತ ಹೇಳಿ ವಿಪಕ್ಷಗಳು ಆರೋಪವನ್ನ ಮಾಡಿದ್ವು. ಆಣೆ ಪ್ರಮಾಣದ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು. ನೀವು ವೈಟ್ನರ್ ಹಾಕಿ ಅಳಿಸಿಲ್ಲ ಅಂದ್ರೆ ಬಂದು ಆಣೆ ಪ್ರಮಾಣ ಮಾಡಿ ಧರ್ಮಸ್ಥಳಕ್ಕೆ ಅಂತ ಹೇಳಿ ವಿಪಕ್ಷಗಳ ಪ್ರಶ್ನೆಗೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ವೈಟ್ನರ್ ಹಾಕಿ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ಆ ವೈಟ್ನರ್ ಹಿಂದಿನ ಅಕ್ಷರಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ವೈಟ್ನರ್ ಅನ್ನ ಹಚ್ಚಿ ಕಪ್ಪು ಚುಕ್ಕಿಯನ್ನು ಅಳಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಟ್ವೀಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಪೋಲ ಕಲ್ಪಿತ ಕಥೆಗಳನ್ನ ಹೇಳ್ತಿದ್ದಾರಲ್ಲ ವಿಪಕ್ಷಗಳು, ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ್ದಾರೆ. ಸತ್ಯ ಹಾಗೆಯೇ ಸ್ವಲ್ಪ ಲೇಟ್ ಆಗುತ್ತೆ ಹೊರಗೆ ಬರೋದಕ್ಕೆ, ಆದರೆ ಒಂದಲ್ಲ ಒಂದಿನ ಸತ್ಯ ಆಚೆ ಬಂದೇ ಬರುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯನ್ನು ಅಪ್ಲೋಡ್ ಮಾಡಿದ್ದಾರೆ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ಮೇಲೆ ಇದು ರಾಜಕೀಯವಾಗಿಯೂ ಕೂಡ ಮತ್ತು ಕಾನೂನಾತ್ಮಕವಾಗಿಯೂ ಕೂಡ ಮಹತ್ವದ ಘಟ್ಟವನ್ನ ತಲುಪ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಸಿಎಂ ಸಿದ್ದರಾಮಯ್ಯನವರು ಯಾವ ಟ್ವೀಟ್ ಅನ್ನ ಮಾಡಿದ್ದಾರೆ, ಜೊತೆಗೆ ಆ ಟ್ವೀಟ್ ನಲ್ಲಿ ಏನೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಈಗ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋ ನಿಟ್ಟಿನಲ್ಲಿ. ಖಂಡಿತವಾಗ್ಲೂ ಮಾಧುಶ್ರೀ, ಆದ್ರೆ ಮೂಡಾ ಸೈಟ್ ವಿಚಾರದಲ್ಲಿ ಸಿಎಂ ಪತ್ನಿಯವರು ಪತ್ರ ಬರೆದಿರುತ್ತಾರೆ. ಜೊತೆಗೆ ವೈಟ್ನರ್ ಕೂಡ ತಿದ್ದುಪಡಿ ಮಾಡಿದ್ದಾರೆ ಒಂದು ಆರೋಪವನ್ನ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿತ್ತು. ಇವರ ಒಂದು ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ನ ಮೂಲಕ ಸ್ಪಷ್ಟೀಕರಣ ಕೊಡೋರ ಜೊತೆಗೆ ತಿರುಗೇಟನ್ನು ಕೂಡ ಕೊಟ್ಟಿರುವಂತ ಅಂದ್ರೆ ಬಹಳ ಮುಖ್ಯವಾಗಿ ವೈಟ್ನರ್ ಅನ್ನ ಬಳಕೆ ಮಾಡಿದ್ದಾರೆ. ಕಪ್ಪು ಅಕ್ಷರಗಳ ಮೇಲೆ ಸಿಎಂ ಪತ್ನಿಯವರು ಮತ್ತೆ ಸಿಎಂ ಅವರ ಕುಟುಂಬದಿಂದ ಒಂದು ಅದನ್ನ ಅಳಿಸಿ ವೈಟ್ನರ್ ನ ಬಳಕೆ ಮಾಡಿ ಒಂದು ತಿದ್ದಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಮತ್ತೆ ಆರೋಪವನ್ನು ಕೂಡ ಮಾಡಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ನ ಮೂಲಕ ಒಂದು ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅಂದ್ರೆ ಪ್ರಮುಖವಾಗಿ ನನ್ನ ಪತ್ನಿ ಬದಲಿಯ ಜಮೀನನ್ನ ಕೇಳಿದ್ರೆ ತನ್ನದೇ ಜಮೀನನ್ನ ಮೂಡ ವಶಕ್ಕೆ ಪಡೆದುಕೊಂಡು ಅಭಿವೃದ್ಧಿಪಡಿಸಲಾದ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಲ್ಲಿ ನಿವೇಶನ ಲಭ್ಯವಿಲ್ಲದ ಕಾರಣಕ್ಕೆ ದೇವನೂರು 3ನೇ ಹಂತದ ಬಡಾವಣೆ ಅಥವಾ ನಂತರ ಎಂಬ ಒಂದು ಪದಗಳ ಬಳಕೆಗೆ ವೈಟ್ನರ್ ಹಾಕಿ ಪ್ರಾಧಿಕಾರದ ಒಂದು ಅಭಿವೃದ್ಧಿಪಡಿಸಲಾದ ಸಮಾಂತರ ಬಡಾವಣೆ ನಿವೇಶನ ಕೊಡಬೇಕು ಅನ್ನೋದಷ್ಟೇನೆ. ಇದರಲ್ಲಿ ಯಾವುದೇ ರೀತಿಯ ತಿದ್ದುಪಡಿಯನ್ನು ಮಾಡಲಾಗಿಲ್ಲ, ಮತ್ತೆ ಟಿಪ್ಪಣಿಯೂ ಇಲ್ಲ, ಆದೇಶವಿಲ್ಲ, ಟೀಕೆ ಮಾಡುವಂತ ಪ್ರಶ್ನೆಯೂ ಇಲ್ಲ. ಆದ್ರೆ ಈಗ ಬಿಜೆಪಿಯ ನಾಯಕರು ಮತ್ತೆ ಜೆಡಿಎಸ್ ನಾಯಕರ ಒಂದು ಟೀಕೆ ಏನಿತ್ತು, ಆ ಟೀಕೆಗೆ ಟ್ವೀಟ್ ನ ಮೂಲಕವೇ ಸಿದ್ದರಾಮಯ್ಯನವರ ಒಂದು ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ವೈಟ್ನರ್ ಅನ್ನ ಹಚ್ಚಿ ಕಪ್ಪು ಚುಕ್ಕಿಯನ್ನ ಅಳಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಬಳಕೆ ಮಾಡಿರುವಂತದ್ದು. ಜೊತೆಗೆ ಟ್ವೀಟ್ ನಲ್ಲಿ ಆ ದಾಖಲೆಯ ಒಂದು ವಿಡಿಯೋವನ್ನ ಕೂಡ ಟ್ಯಾಗ್ ಮಾಡಿ ಒಂದು ಅಪ್ಲೋಡ್ ಅನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈಗ ವಿಪಕ್ಷ ನಾಯಕರ ಒಂದು ಆರೋಪ ಮಾಡ್ತಾ ಇದ್ರು, ಆ ಆರೋಪಕ್ಕೂ ಕೂಡ ಒಂದು ತಿರುಗೇಟನ್ನ ಕೂಡ ಕೊಟ್ಟು ಸತ್ಯ ಹಾಗೆಯೇ ಅರಿವಿಗೆ ಬರುವುದು ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ಸತ್ಯವು ಯಾವಾಗ್ಲೂ ಗೆದ್ದೇ ಗೆಲ್ಲುತ್ತೆ, ಸತ್ಯ ಯಾವಾಗ್ಲೂ ಹೊರಗಡೆನೆ ಬರುತ್ತೆ ಅಂತ ಬಿಜೆಪಿ ನಾಯಕರ ಒಂದು ಆರೋಪಕ್ಕೆ ಸಿದ್ದರಾಮಯ್ಯ ಕಾಲ್ ಕೂಡ ಕೊಟ್ಟಿರುವಂತದ್ದು. ಮಧುಶ್ರೀ, ಅನಿಲ್, ಈ ಸಿದ್ದರಾಮಯ್ಯನವರ ಟ್ವೀಟ್ಗೆ ಅಥವಾ ಪ್ರತಿಕ್ರಿಯೆಗೆ ವಿಪಕ್ಷಗಳು ಯಾವ ರೀತಿಯಾಗಿ ಉತ್ತರವನ್ನ ಕೊಡುತ್ತವೆ ಅಥವಾ ಹೇಗೆ ಸ್ವೀಕರಿಸುತ್ತವೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಈ ವೈಟ್ನರ್ ವಿಚಾರ ಬೆಳಕಿಗೆ ಬಂದು 4-5 ದಿನ ಆಯ್ತು, ಈಗ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಅನುಮಾನಾಸ್ಪದವಾಗಿ ವಿಪಕ್ಷಗಳು ನೋಡುವಂತಹ ಸಾಧ್ಯತೆನೇ ದಟ್ಟವಾಗಿದೆ ಅಲ್ವಾ? ಖಂಡಿತವಾಗ್ಲೂ ಮಧುಶ್ರೀ, ಅಂದ್ರೆ ಸಿದ್ದರಾಮಯ್ಯ ಈಗ ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಡುವಂತ ನಿಟ್ಟಿನಲ್ಲಿ ಈಗ ದಾಖಲೆಗಳಿಂದ ವಿಡಿಯೋ ಮಾಡಿ ಈಗ ಟ್ವೀಟ್ ಅನ್ನು ಕೂಡ ಮಾಡಿರುವಂತದ್ದು. ಬಿಜೆಪಿ ಕೂಡ ಮತ್ತೆ ಇದಕ್ಕೆ ಪ್ರತಿಯಾಗಿ ಅಥವಾ ಮೂಲ ದಾಖಲೆಗಳನ್ನು ಕೂಡ ಕಲೆ ಹಾಕುವಂತ ಪ್ರಯತ್ನ ಕೂಡ ಮಾಡಬಹುದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಯಾಕಂದ್ರೆ ಈಗಾಗಲೇ ಒಂದು ದಾಖಲೆಗಳನ್ನ ಇಟ್ಟಿದ್ದಾರೆ, ಮತ್ತೆ ವೈಟ್ನರ್ ನ ಬಳಕೆ ಮಾಡಿದರೆ ಕಪ್ಪು ಅಕ್ಷರಗಳಲ್ಲಿ ಕಾಣಿಸ್ತಿಲ್ಲ ಒಂದು ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಹೋದ್ರು. ಈಗ ಸಿದ್ದರಾಮಯ್ಯ ಈ ದಾಖಲೆಗೆ ವಿಪಕ್ಷಗಳು ಯಾವ ರೀತಿ ಕೌಂಟರ್ ಕೊಡುತ್ತೆ, ಯಾವ ರೀತಿ ತಿರುಗೇಟನ್ನ ಕೊಡುತ್ತೆ ಅದು ಕೂಡ ಕುತೂಹಲ ಮತ್ತೆ ಕಾದು ನೋಡಬೇಕಾದಂತ ಅಂಶ. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರು ಲೈಟ್ ಮೂಲಕ ವೈಟ್ನರ್ ಹಿಂದಿರುವ ಅಕ್ಷರಗಳನ್ನು ನೋಡಿ ಅಂತ ಹೇಳಿ
ವಿಪಕ್ಷಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಆರೋಪಗಳನ್ನ ಮಾಡ್ತಿದ್ದೀರೋ, ಯಾರೆಲ್ಲ ನನ್ನ ಕಡೆಗೆ ಕಪ್ಪು ಚುಕ್ಕೆ ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸ್ತಿದ್ದೀರೋ ಅವರೆಲ್ಲರೂ ಕೂಡ ಖಂಡಿತವಾಗಿಯೂ ಈ ಡಾಕ್ಯುಮೆಂಟ್ ಅನ್ನ ನೋಡಲೇಬೇಕು ಎಂದಿದ್ದಾರೆ.